ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕಬ್ಬಿನ ಪ್ಲಾಟ್ನಲ್ಲಿ ಇದ್ದೇವೆ. ತಾವು ನೋಡ್ಬೋದು, ಈ ಕಬ್ಬಿನ ಪ್ಲಾಟ್ಗೆ 10 ತಿಂಗಳು ಕಂಪ್ಲೀಟ್ ಆಗಿದ್ದಾವೆ. ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಕಬ್ಬಿನ ಮರಿಗಳ ಸಂಖ್ಯೆ 12 ಕಬ್ಬಿನ ಮರಿಗಳ ಸಂಖ್ಯೆ ಇದ್ದಾವೆ. ಹಾಗೂ ಕಬ್ಬಿನ ಗಣಿಕೆಯ ಸಂಖ್ಯೆ 18 ಇದ್ದಾವೆ. ಈಗ ರೈತ ಬಾಂಧವರು ಅದನ್ನು ಕೌಂಟ್ ಮಾಡ್ತಾರೆ. ಕೌಂಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 ಗಣಿಕೆಗಳು ಆಗಿದ್ದಾವೆ. 10 ತಿಂಗಳು ಕಂಪ್ಲೀಟ್ ಆಗಿದೆ. ಈಗ ಅದರ ಈ ಕಬ್ಬಿನ ಸೈಜನ್ನು ತೋರಿಸಿ. ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಸೈಜ್ ಡೆವಲಪ್ಮೆಂಟ್ ಆಗಿದೆ. ತಾವು ನೋಡ್ಬೋದು, ಈ ತರಹ ಕಬ್ಬಿನಲ್ಲಿ ಸೈಜ್ ಬಿಲ್ಡಪ್ ಆಗಿದೆ. ಈ ಕಬ್ಬಿನಲ್ಲಿ ನಾವು ಒಣ ಎಲೆಯನ್ನು ತೆಗೆದಿದ್ದೀವಿ. ತಾವು ನೋಡ್ಬೋದು, 7ನೇ ತಿಂಗಳಲ್ಲಿ ನಾವು ಈ ಕಬ್ಬಿನಲ್ಲಿರುವ ಒಣ ಎಲೆಯನ್ನು ನಾವು ಈ ಪ್ಲಾಟ್ನಿಂದ ತೆಗೆದಿದ್ದೀವಿ. ಹಾಗೂ ಒಂದು ಸಾಲು ಬಿಟ್ಟು ಒಂದು ಸಾಲಲ್ಲಿ ನಾವು ಅದನ್ನು ತುಂಬಿದ್ದೀವಿ. ತಾವು ನೋಡ್ಬೋದು, ಈ ತರಹ ನಾವು ಒಂದು ಸಾಲನ್ನು ಗ್ಯಾಪ್ ಮಾಡಿದ್ದೀವಿ. ಹಾಗೂ ಈ ಸಾಲಲ್ಲಿ ನಾವು ಅದನ್ನ ತುಂಬಿದ್ದೀವಿ. ಈ ತರಹ ನಾವು ಈ ಪ್ಲಾಟಲ್ಲಿ ಒಣ ಎಲೆಯನ್ನು ತುಂಬಿದ್ದೀವಿ. ಒಣ ಎಲೆಯನ್ನು ತುಂಬುವ ಮೊದಲು ಈ ಪ್ಲಾಟ್ಗೆ ನಾವು NPK ಬ್ಯಾಕ್ಟೀರಿಯಾ ಹಾಗೂ ಮೈಕೋರೈಜಾ ಇದರ ಟ್ರೀಟ್ಮೆಂಟನ್ನು ನಾವು ಇದಕ್ಕೆ ಕೊಟ್ಟು ಆಮೇಲೆ ಒಣ ಎಲೆಗಳನ್ನು ನಾವು ಈ ಕಬ್ಬಿನಿಂದ ತೆಗೆದು ಇಲ್ಲಿ ಹಾಕಿದ್ದೀವಿ. ಇದರ ಉಪಯೋಗ ಏನಪ್ಪ ಅಂದರೆ, ಈ ತರಹ ನಾವು ಒಣ ಎಲೆಗಳನ್ನು ಹಾಕುವುದರಿಂದ ಈ ಮಣ್ಣಿನಲ್ಲಿ ಏನಾಗುತ್ತೆ, ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಆಗುತ್ತೆ. ಹಾಗೂ ಬೇಸಿಗೆಗಾಲದಲ್ಲಿ ನೀರು ಕಡಿಮೆ ಬೀಳ್ತಾ ಇರುತ್ತೆ. ಸೊ ಒಣ ಎಲೆಗಳು ಈ ಥರ ಹಾಕುವುದರಿಂದ ಸಾಯಿಲ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಡೆವಲಪ್ ಆಗುತ್ತೆ ಹಾಗೂ ಹೆಚ್ಚಾಗತ್ತೆ. ಇದರಿಂದ ಏರ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗತ್ತೆ. ಆಮೇಲೆ ಇದರಿಂದ ಪೆಸ್ಟ್ ಇನ್ಫೆಸ್ಟೇಷನು ಕಡಿಮೆ ಆಗತ್ತೆ. ಈ ತರಹ ಈ ಒಣ ಎಲೆಗಳನ್ನು ಈ ಥರ ನಾವು ಹಾಕೋದ್ರಿಂದ ಇದರ ಲಾಭಗಳು ಇದ್ದಾವೆ. ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಕಬ್ಬು ಬಂದಿದೆ. ಈ ತರಹ ಕಬ್ಬು ಬಂದಿದೆ. ತಾವು ನೋಡ್ಬೋದು, ಸೈಜ್ ನೋಡ್ಬೋದು, ಇಲ್ಲಿ ನೋಡಿ ಈ ಥರ. ಹಾಗೂ ಗಣಿಕೆಗಳ ನಡುವಿನ ಅಂತರ ತುಂಬಾ ಚೆನ್ನಾಗಿ ಆಗಿದೆ. ತಾವು ನೋಡ್ಬೋದು, ಈ ತರಹ ಗಣಿಕೆಗಳ ಅಂತರ ಮತ್ತೊಂದು ಸಲ ತೋರಿಸಿ. ಎಸ್, ಇಷ್ಟು ಗಣಿಕೆಗಳು ಆಗಿದ್ದಾವೆ. ಹಾಗೂ ಎಲೆಗಳ ಅಗಲವನ್ನು ತಾವು ನೋಡ್ಬೋದು, 4 ಬೆರಳು ಈ ತರಹ ಎಲೆಗಳ ಅಗಲ ಆಗಿದ್ದಾವೆ. ಇಲ್ಲಿ ನೋಡ್ಬೋದು ತಾವು. ಹಾಗೂ ಕಬ್ಬಿನ ಡೆವಲಪ್ಮೆಂಟ್ ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಇದು NPK ಬ್ಯಾಕ್ಟೀರಿಯಾ ಹಾಗೂ ಮೈಕೋರೈಜಾ ಹಾಗೂ ಈ ತರಹ ನಾವು ಒಣ ಎಲೆಗಳನ್ನು ಹಾಕುವುದರಿಂದ ಆಗುವ ಲಾಭಗಳು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.